ಕರೆಕ್ಟಾಗಿ ರಂಗನಾಥ್ ಸರ್ ಜೊತೆ ಮಾತಾಡ್ತಾ ಪೂರಿ ಜಗನ್ನಾಥನ ಬಗ್ಗೆ ಮಾತಾಡ್ತಾ ಇದ್ವಿ, ಹಾಗಾಗಿ ಕೇಳಿಸ್ಲಿಲ್ಲ. ಸೊ ದೇವ್ರ ಹೆಸರು ಹೇಳಿದ ತಕ್ಷಣ ಲಾಂಚು ಅಂತ ಹೇಳ್ತಿದ್ದೀರಾ. ಆ ದೇವ್ರ ಆಶೀರ್ವಾದ ಇರಲಿ ಸಾಂಗ್ಗೆ, ಆ್ಯಂಡ್ ಆಲ್ ದ ಬೆಸ್ಟ್. ಸಾಂಗ್ ಹಾಕಿ ನೋಡೋಣ. ಎಲ್ರಿಗೂ ನಮಸ್ಕಾರ. ಸಾಂಗ್ ಕೇಳಿದ್ರೆ ಭಾಳ ಚೆನ್ನಾಗಿದೆ ಆ್ಯಂಡ್ ನೀವು ಭಾಳ ಚೆನ್ನಾಗಿ ಕಾಣಿಸ್ತಿದ್ದೀರಿ. ವೆರಿ ಮೆಲೋಡಿಯಸ್. ಆ್ಯಂಡ್ ನಿಮ್ಮ ತಂಡಕ್ಕೆ, ನಿಮ್ಮ ಡೈರೆಕ್ಟರ್, ಪ್ರೊಡ್ಯೂಸರ್ ಆ್ಯಂಡ್ ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗಿದೆ ಆ್ಯಂಡ್ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ. ಹಾಗೆ ಪ್ರಶ್ನೆ, ಇದು ಹಾಡು ಕೇಳ್ತಿದ್ದಂಗೆ ಅಂದ್ಕೊಂಡೆ ಇದು ಕೇಳಬೇಕಲ್ಲ ಒಂದ್ಸಲಿ. ಇನ್ನು ಪ್ರಾಮಾಣಿಕವಾಗಿ ನಾನಿದ್ರೂ ಇದು ಕೇಳುವಂತಹ ಪ್ರಶ್ನೆನೇ. ನಮ್ಮಿಂದ ಅಲ್ಲ ಭಾಷೆ, ಭಾಷೆಯಿಂದ ನಾವು. ಭಾಷೆ ಉಳಿದರಷ್ಟೇ ನಾವು. ಭಾಷೆನೇ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗುತ್ತೆ? ಸೊ ಸಾವಿರಾರು ವರ್ಷಗಳ ಎಷ್ಟು ನಮ್ಮ ಇತಿಹಾಸ ಇದೆ ನಮ್ಮ ಭಾಷೆಗೆ, ಅದರಿಂದ ನಾವಷ್ಟೇ. ನಮ್ಮಿಂದ ಭಾಷೆ, ನಮ್ಮಂಥವ್ರು ಸಾವಿರಾರು ಜನ ಬಂದು ಹೋಗ್ತಾರೆ, ಉಳಿಯೋದು ಭಾಷೆ ಒಂದೇ. ಭಾಷೆನ ಬೆಳೆಸ್ತೀವಿ ಅನ್ನೋದಿದೆಯಲ್ಲ, ಅಲ್ಲ. ಇರೋ ಭಾಷೆಯನ್ನು ಉಳಿಸಿದರೆ ಅದೇ ಧನ್ಯ ನಾವು. ಸೊ ಹಾಗಾಗಿ ನಿರ್ಮಾಪಕರು ಹೇಳಿದ್ರು ಕನ್ಸಿಡ್ರೇಷನ್ ಮಾಡ್ತೀವಿ ಅಂತ. ಪಟ್ಟಂತ ಹೇಳ್ಕೊಡ್ಬೇಕಾಯ್ತು, ಕನ್ಸಿಡ್ರೇಷನ್ ಏನಿಲ್ಲ, ಚೇಂಜ್ ಮಾಡ್ತೀವಿ ಅಂತ. ಭಾಷೆ ಮೊದಲು. ಆ್ಯಂಡ್ ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್ ಸರ್. ನನಗೆ ಭಾಳ ಇಷ್ಟ ಆಯಿತು ಸಾಂಗು, ದ ವೇ ಕ್ಯಾಪ್ಚರ್ ಮಾಡಿರೋದು ಅದೆಲ್ಲ. ಆ್ಯಂಡ್ ಟೈಟ್ಲೇ ಡಿಫ್ರೆಂಟ್ ಅನಿಸ್ತು ನನಗೆ, ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ. ನನಗೇನು ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಈ ಸಿನಿಮಾನ ಅನ್ನಿಸ್ತಾ ಇದೆ. ಒಂದು ನಿರ್ಮಾಪಕ ಆಗಿರಲಿ, ನಿರ್ದೇಶಕ ಆಗಿರಲಿ, ಸಿನಿಮಾಲ್ಲಿ ಮಾಡಿರುವಂತಹ ನಟ ನಟಿಯರು ಯಾರೇ ಆಗಿರಲಿ, ಸಿನಿಮಾ ದೊಡ್ಡ ಹಿಟ್ ಆದರೆ ನಿದ್ರೆ ಬರುತ್ತೆ, ಇಲ್ಲ ನಿದ್ರಾದೇವಿ ನೆಕ್ಸ್ಟ್ ಡೋರ್. ಸೊ ಆಡಿಯನ್ಸು ಅಷ್ಟೇ, ನಿಮ್ಮ ಪಿಕ್ಚರನ್ನು ನೋಡಿ ನಿಮಗೆ ಶಬಾಷ್ ಅಂತ ಹೇಳಿ ನಿಮ್ಗೆ ಒಳ್ಳೆ ನಿದ್ರೆ ಬರೋ ಥರ ಆಗಲಿ, ನೆಮ್ಮದಿ ಸಿಗಲಿ. ನಿದ್ರೆ ಬರೋದೇ ನೆಮ್ಮದಿಯಿಂದ, ಸುಖದಿಂದ ಅಲ್ಲ. ಒಳ್ಳೆ ಸೋಫಾ, ಒಳ್ಳೆ ಹಾಸಿಗೆಯಿಂದ ನಿದ್ದೆ ಬರೋಲ್ಲ, ನೆಮ್ಮದಿ ಇದ್ರೆ ಮಾತ್ರ ನಿದ್ದೆ ಬರೋದು. ಸೊ ಆ ಥರ ಒಂದು ಇದ್ದರೆ ನಿಮ್ಗೆ ಬರಲಿ, ಸೂಪರ್ ಡೂಪರ್ ಹಿಟ್ ಆಗಲಿ ನಿಮ್ಮ ಸಿನಿಮಾ. ಆ್ಯಂಡ್ ರೊಮ್ಯಾಂಟಿಕ್ ಸಾಂಗ್ ಹಿಟ್ ಆದರೆ ಸಿನಿಮಾಗೆ ಬಂದ್ಬಿಡ್ತಾರೆ, ನಿಜ ಬರ್ತಾರೆ. ಬಟ್ ಬಂದ ಮೇಲೆ ನಾವು ಸಿನಿಮಾಲಿ ಏನು ಹೇಳಿದ್ದೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸಾಂಗಿಂದ ನಾವು ಜನಗಳನ್ನ, ಪ್ರೇಕ್ಷಕರನ್ನ ನಾವು ಥಿಯೇಟ್ರ್ ಕರ್ಕೊಂಬರ್ಬೋದು. ಒಂದು ಸಾಂಗು, ಒಂದು ಟೀಸರು, ಒಂದು ಡಿಸೈನ್, ಎಲ್ಲದರಿಂದ. ಬಟ್ ಥಿಯೇಟ್ರಿಗೆ ಬಂದ ಮೇಲೆ ನಾವು ಥಿಯೇಟ್ರಲ್ಲಿ ಏನು ಹೇಳಿದ್ದೀವಿ, ಹೊಸ ವಿಚಾರ ಏನು ಹೇಳಿದ್ದೀವಿ, ಆ್ಯಂಡ್ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಏನು ಕೊಡ್ತಿದ್ದೀವಿ. ಆ್ಯಂಡ್ ನಮ್ಮೆಲ್ರಿಗೂ ಗೊತ್ತು ಎಷ್ಟು ಕಾಂಪಿಟೇಷನ್ ಇದೆ, ಹೇಗೆ ಸಿನಿಮಾಗಳು ಬರ್ತಾ ಇದೆ, ಹೋಗ್ತಾ ಇದೆ. ಅದೆಲ್ಲದನ್ನ ಮೀರಿ ಸಿನಿಮಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟರೆ ಖಂಡಿತವಾಗ್ಲೂ ಜನ ಬಂದು ನೋಡ್ತಾರೆ. ನನಗೆ ಗೊತ್ತಿರೋ ಹಾಗೆ ರಂಗನಾಥ್ ಸರ್ ಮತ್ತು ವಾಸು ಸರ್ ಇದ್ದಾರೆ, ಹಿರಿಯ ಪತ್ರಕರ್ತರು, ಸುಮಾರು ಸ್ನೇಹಿತರೆಲ್ಲ ಇದೆ. ನನಗೆ ಗೊತ್ತಿರೋ ಹಾಗೆ ನಮ್ಮ ಕನ್ನಡದಲ್ಲಿ ಸಿನಿಮಾ ಚೆನ್ನಾಗಿದ್ದರೆ ನಮ್ಮಲ್ಲಿ ಬರುವಂತಹ ಕಲೆಕ್ಷನ್ ಎಲ್ಲೂ ಬರಲ್ಲ. ಅಷ್ಟು ಒಳ್ಳೆ ಕಲೆಕ್ಷನ್ ಬರುತ್ತೆ. ಬಟ್ ಸಿನಿಮಾ ಚೆನ್ನಾಗಿ ಮಾಡಿರಬೇಕು, ಹೊಸ ಎಕ್ಸ್ಪೀರಿಯನ್ಸ್ ಇರಬೇಕು. ಮಾಡೋ 60-70 ಸೀನಲ್ಲಿ 60-70 ಸೀನು ಎಲ್ರಿಗೂ ಇಷ್ಟ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಖಂಡಿತವಾಗ್ಲೂ ಮನೇಲಿ ಮಾಡೋ ದಿನ ಅಡುಗೆನೇ ಒಂದೊಂದ್ಸಲ ನಾವು ಏನು ದಿನ ಅದೇ ತಿಂತಿದ್ದೀವಿ. ಈಗ ಶೂಟಿಂಗ್ ಹೋದ್ರೆ ದಿನ ಚಿತ್ರಾನ್ನ ಅದೇ, ಚೇಂಜ್ ಮಾಡಮ್ಮ ನಾಳೆ ಅಂತೀವಿ. ಸೊ ಒಬ್ಬೊಬ್ಬರು ರುಚಿ ಒಂದೊಂದು ಇರುತ್ತೆ. ಈ 70-80 ಸೀನಲ್ಲಿ ಒಂದು 10 ಸೀನು, 15 ಸೀನು ಪ್ರೇಕ್ಷಕರ ಮನ ಮುಟ್ಟಿಸ್ಬಿಟ್ರೆ ಸಿನಿಮಾ ಹಿಟ್ ಆಗುತ್ತೆ. ಆ್ಯಂಡ್ ನಿಮ್ಮ ಸಿನಿಮಾಲಿ 10-15 ಸೀನಲ್ಲ, ಒಂದು 30 ಸೀನು ಪ್ರೇಕ್ಷಕರ ಮನಸ್ಸನ್ನು ಮುಟ್ಟಿಸಲಿ. ನಿಮ್ಮ ಪ್ರಯತ್ನಕ್ಕೆ ಒಳ್ಳೇದಾಗಲಿ ಸರ್. ಆ್ಯಂಡ್ ಝೆನ್ ಮೋಡಲ್ಲಿ ಇರ್ತೀರಂತೆ ನೀವು ಯಾವಾಗಲೂ. CA ಅಲ್ವಾ, ಝೆನ್ ಮೋಡಲ್ಲಿ ಇರ್ತೀರಾ ಸರ್? ಸೊ ಆ ಝೆನ್ ಮೋಡಲ್ಲಿ ಏರಿ, ಒಳ್ಳೇದಾಗಲಿ ಸರ್ ನಿಮಗೆ. ಆ್ಯಂಡ್ ನಮ್ಮ ಪ್ರವೀಣ್ ಶೆಟ್ರು ಅವರ ಮಗ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ನೀವು. ಆ್ಯಂಡ್ ಅವ್ರ ವಾಯ್ಸು ಅಷ್ಟೇ ಭಾಳ, ಇವ್ರ ಕೈಲಿ ಆಡಿಸಿ, ವಾಯ್ಸು ಚೆನ್ನಾಗಿದೆ. ಆ್ಯಂಡ್ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಬೇಗ ನಿಮ್ಮ ಸಿನಿಮಾ
ತೆರೆಗೆ ಬರಲಿ ಆ್ಯಂಡ್ ಜನ ನಿಮ್ಮೆಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತೀನಿ. ನಾನು ಬರೋದಕ್ಕೆ ಕಾರಣ ಒಂದು ರಂಗನಾಥ್ ಸರ್ ಮತ್ತು ಶೆಟ್ರು. ನಾನು ಪಬ್ಲಿಸಿಟಿ ಎಲ್ಲಾದರೂ ಹೋಗಬೇಕು ಅಂದ್ರೇ ಜಾಸ್ತಿ ಹೋಗಲ್ಲ. ನಾನು ನನ್ನ ಪಿಕ್ಚರ್ ಇದಾಗಲೂ ಹೇಳ್ತೀನಿ, ನೀವೇ ರಿಲೀಸ್ ಮಾಡ್ಕೊಳ್ಳಿ. ನನ್ನ ತಲೆಯಲ್ಲಿ ಯಾವಾಗಲೂ ಏನು ಅಂದರೆ ಎಷ್ಟು ಬೇಕು ಅಷ್ಟೇ ಪಬ್ಲಿಸಿಟಿ ಮಾಡಬೇಕು. ಸಿನಿಮಾದ ಎಕ್ಸ್ಪೀರಿಯನ್ಸ್ ಆಡಿಯನ್ಸು ಥಿಯೇಟ್ರಲ್ಲಿ ನೋಡಬೇಕು. ನಮ್ಮ ಮಾತು ಕಮ್ಮಿ ಇರಬೇಕು, ಪರದೆಯ ಮಾತು ಹೆಚ್ಚಿರಬೇಕು. ಅವಾಗ ಭಾಳ ಚೆನ್ನಾಗಿರುತ್ತೆ ಸಿನಿಮಾ ಅನ್ನೋದು ನನ್ನ ಭಾವನೆ ಅಷ್ಟೇ ಸರ್. ಓಕೆ, ನಾನು ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್ ಸರ್, ಆಲ್ ದ ಬೆಸ್ಟ್. ಧನ್ಯವಾದಗಳು ಸರ್. ದಯವಿಟ್ಟು ಇಲ್ಲೇ ಸರ್. ನನ್ನ ಇದು ಸಾಂಗ್ ಹಾಕಿದ್ರಲ್ಲ ಸಕಲಾಗಿ ಅನಿಸ್ತು ನನಗೆ. ಕೇಳೋಳಿದ್ದೆ ಹಿಂದಿನ ಮೋಕ್ಷ ಸರ್ ಯಾವಾಗಲೂ ಸರ್ ಹಿಂದಿಂದೆಲ್ಲ ನಮಗೆ 1000 ವರ್ಷ ಆಗಿದೆ ಸರ್. ಇವ್ರು ಹೇಳಿದ್ರು ನಾವು ಚಿಕ್ಕ ಹುಡುಗರಿದ್ದ ನಿಮ್ಮ ಫ್ಯಾನು, ಚಿಕ್ಕ ಹುಡುಗರಿದ್ದ ನಿಮ್ಮ ಫ್ಯಾನು. ನಾನು ಜಗೆ ಐ ಥಿಂಕ್ ನಾನು ಕಾಮಿಡಿ ಟೈಮ್ ಮಾಡಿದಾಗ 22-23 ವರ್ಷ, ಮುಂಗಾರು ಮಳೆ ಮಾಡಿದಾಗ 26-27 ವರ್ಷ. ಚಿಕ್ಕ ವಯಸ್ಸಿಗೆ ದೇವ್ರು ಹೀರೋ ಮಾಡಿ ಜನ ಆಶೀರ್ವಾದ ಮಾಡೋರು ಅಷ್ಟೇ. ಸ್ಕ್ರೀನೇಜ್ ದೊಡ್ಡದು ಅಷ್ಟೇ. ಸೊ ಐ ಆಮ್ ಜಸ್ಟ್ ಸರ್ 32, ಇಲ್ಲ ಸುಳ್ಳು ಹೇಳಬಾರ್ದು ಸರ್, 36. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರುವ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ. ವಿಶೇಷವಾಗಿ ಗಣೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್. ತುಂಬಾ ಖುಷಿ ಆಗುತ್ತೆ. ನನ್ನಂತ ಒಬ್ಬ ಹೊಸ ಕಲಾವಿದನಿಗೆ ನಿಮ್ಮ ಕೈಯಿಂದ ಸಾಂಗ್ ಬಿಡುಗಡೆ ಆಗ್ತಿರೋದು ಒಂದು ಗೋಲ್ಡನ್ ಮೂಮೆಂಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಮುಖ್ಯವಾಗಿ ರಂಗನಾಥ್ ಭಾರದ್ವಾಜ್ ಸರ್ ಈ ಸಿನಿಮಾದ ದೃಷ್ಟಿ ಅಂತಾನೆ ಹೇಳ್ಬೋದು. ಪ್ರತಿ ಹಂತದಲ್ಲೂ ನಮ್ಮನ್ನ ಗೈಡ್ ಮಾಡ್ಕೊಂಡ್ ಬಂದಿದ್ದಾರೆ. ಹಾಗೆ ಅವರು ಜೀವನವನ್ನ ನೋಡುವ ಶೈಲಿ ಆಗಿರ್ಬೋದು, ಹಾಗೆ ಅವ್ರ ಮೋಟಿವೇಟಿಂಗ್ ಪರ್ಸನಾಲಿಟಿ ಆಗಿರ್ಬೋದು, ಎಲ್ಲರೂ ತುಂಬಾ ಇನ್ಸ್ಪೈರಿಂಗ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಆಶೀರ್ವಾದ ತುಂಬಾ ತುಂಬಾ ಮುಖ್ಯ ನಮ್ಗೆ. ಥ್ಯಾಂಕ್ ಯು ಸರ್. ನೀನನ್ನ ನಮ್ಮ ನಿದ್ರಾದೇವಿ ನೆಕ್ಸ್ಟ್ ಡೋರ್ ತಂಡದ 2ನೇ ಸಾಂಗ್ ತುಂಬಾ ಖುಷಿ ಆಗುತ್ತೆ. ನಿಮ್ ಎಲ್ಲರ ಮುಂದೆ ಹಂಚ್ಕೊಂತಿದ್ದೀವಿ. ನಕುಲ್ ಅಭ್ಯಂಕರ್ ಅವರು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಹಾಗೆ ಸರಿಸಾಟಿಯಾಗಿ ರಾಘವೇಂದ್ರ ಕಾಮತ್ ಸರ್ ಅದ್ಭುತವಾಗಿ ಸರಳವಾಗಿ ಲಿರಿಕ್ಸ್ ಬರೆದಿದ್ದಾರೆ. ಈ ಹಾಡನ್ನ ಪ್ರೀತಿಗೆ ಕಾಯ್ತಿರುವ ಎಲ್ಲಾ ಮನಸ್ಸುಗಳಿಗೂ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀನಿ. ನೀನಲ್ಲ ಅಂದ್ರೆ ಭರವಸೆ ಅಂದ್ರೆ ನಾನು ನಿಮ್ ಜೊತೆ ಇದ್ದೀನಿ ಅಂತ. ಹಾಗೆ ನೀವೆಲ್ಲರೂ ನಮ್ ಜೊತೆ ನಿಂತ್ಕೊಂಡು ಈ ಸಾಂಗ್ ನ ತಲುಪಿಸ್ಬೇಕಂತ ಕೇಳ್ಕೊಂತೀನಿ. ಹೀಗೆ ನಿಮ್ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ನಮ್ ತಂಡದ ಮೇಲೆ ಇರಲಿ, ಈ ಸಾಂಗ್ ಮೇಲೆ ಇರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲು ಗಣೇಶ್ ಅವರಿಗೆ ತುಂಬಾ ಧನ್ಯವಾದಗಳು. ನೀವು ನಮ್ಮ ಸಿನಿಮಾ ಇವೆಂಟ್ಗೆ ಬಂದಿರೋದು ನನಗೆ ಡ್ರೀಮ್ ಕಮ್ ಟ್ರೂ ಆಗಿದೆ. ವೆರಿ ಗ್ರೇಟ್ಫುಲ್ ಸರ್ ಫಾರ್ ಬೀಯಿಂಗ್ ಹಿಯರ್. ಅಂಡ್ ಅಫ್ ಕೋರ್ಸ್ ರಂಗನಾಥ್ ಸರ್, ನಾನು ಫಸ್ಟ್ ಟೈಮ್ ಟೀಮ್ನ ಮೀಟ್ ಮಾಡಬೇಕಾದ್ರೆ ಆ ಟೈಮಲ್ಲಿ ಅವ್ರು ಇದ್ರು. ಈಗ ಎಲ್ಲ ಇವೆಂಟ್ಗೂ ಏನೇ ರಿಕ್ವೈರ್ಮೆಂಟ್ ಇದೆ ಅದೆಲ್ಲ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಮೀಡಿಯಾ ಅವರಿಗೆ ದೊಡ್ಡ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಇಲ್ಲದೆ ನಮ್ಮ ಸಿನಿಮಾ ವರ್ಕ್ ಆಗೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ನಿದ್ರಾದೇವಿ ನೆಕ್ಸ್ಟ್ ಡೋರ್ ನನಗೆ ತುಂಬಾ ಸ್ಪೆಷಲ್ ಫಿಲ್ಮ್. ನನಗೆ ಆಕ್ಚುಲಿ 2022 ಅಲ್ಲಿ ನಾನು ಫಸ್ಟ್ ನಮ್ಮ ಡೈರೆಕ್ಟರ್ ಸುರಾಗ್ನ ಭೇಟಿ ಆಗಿದೆ ಈ ಕಥೆಯ ನರೇಶನ್ಗೆ. 3 years ಆಯಿತು. ಆವಾಗ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಐ ಹ್ಯಾವ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಅಂತ. ಸೊ ಅವಾಗಿಂದ ದಿಸ್ ಫಿಲ್ಮ್ ಹ್ಯಾಸ್ ಬಿನ್ ಥ್ರೂ ಅ ಲಾಟ್ ಆಫ್ ಐಟ್ರೇಷನ್ಸ್. ಇನ್ನಷ್ಟು ಚೆನ್ನಾಗಿ ಆಗ್ತಾ ಬಂತು. ಮತ್ತೆ ಇವತ್ತು ತುಂಬಾ ಕಾನ್ಫಿಡೆಂಟ್ಲಿ ಹೇಳ್ಬಹುದು ನಾವು ತುಂಬಾ ಬ್ಯೂಟಿಫುಲ್ ಫಿಲ್ಮ್ ಮಾಡಿದೀವಿ ಅಂತ. ಐ ಆಮ್ ಸೂಪರ್ ಪ್ರೌಡ್ ಆಫ್ ಇಟ್. ನನಗೆ ನಂಬಿಕೆ ಇದೆ ನಿಮ್ಗೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ. ಒಂದು ಒಳ್ಳೆ ಸ್ಕ್ರಿಪ್ಟ್ನ ಒಂದು ಒಳ್ಳೆ ಫಿಲ್ಮ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ತುಂಬಾನೇ ಕಷ್ಟ. ಆ್ಯಂಡ್ ಇಟ್ ವಾಸ್ ಪಾಸಿಬಲ್ ಬಿಕಾಸ್ ಆಫ್ ಅವರ್ ಪ್ರೊಡ್ಯೂಸರ್ ಜಯರಾಮ್ ಸರ್. ಒಂದು ಫಿಲ್ಮ್ ಮಾಡಬೇಕಾದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಬಟ್ ಏನೇ ಪ್ರಾಬ್ಲಮ್ಸ್ ಬಂದ್ರು ಜಯರಾಮ್ ಸರ್ ಅಂತೂ ಯಾವಾಗಲೂ ಫುಲ್ ಕಾಮ್ ಆಗಿರ್ತಾರೆ, ಫುಲ್ ಪಾಸಿಟಿವ್ ಆಗಿರ್ತಾರೆ, ಯಾವಾಗಲೂ ಝೆನ್ ಮೋಡ್ ಅಲ್ಲಿ ಇರ್ತಾರೆ. ಅಟ್ಲೀಸ್ಟ್ ನಮ್ಮ ಮುಂದೆ ಅದು ಫುಲ್ ಕಾಮ್ ಆಗಿರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಪಿಲ್ಲರ್ ಆಫ್ ಸ್ಟ್ರೆಂತ್. ಇವತ್ತು ನಮ್ಮ ಸಾಂಗ್ ನೀನನ್ನ ರಿಲೀಸ್ ಆಗ್ತಿದೆ.
ನೀವೆಲ್ಲರೂ ಕೇಳಿ ಪ್ರೀತಿಸಿ ಪ್ಲೀಸ್ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಹತ್ರ, ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ನಿಮ್ಮ ಪ್ರೀತಿ ಮತ್ತೆ ಸಪೋರ್ಟ್ ನಮ್ಮ ತಂಡದ ಶಕ್ತಿ. ಸೊ ಪ್ಲೀಸ್ ಡೂ ಶೇರ್ ಇಟ್ ಆ್ಯಂಡ್ ಲೈಕ್ ಇಟ್. ಐ ಹೋಪ್ ದಿಸ್ ಸಾಂಗ್ ಫೈಂಡ್ಸ್ ಅ ಪ್ಲೇಸ್ ಇನ್ ಯೋರ್ ಹಾರ್ಟ್ಸ್. ಥ್ಯಾಂಕ್ ಯು. ಚೆನ್ನಾಗಿ ಅನ್ನಿಸ್ತು. ಆದರೆ ನನ್ನ ಸ್ನೇಹಿತರುಗಳು ಕೆಲವೊಂದು ಪ್ರಶ್ನೆಗಳು ನಿಂತಿರಲಿಲ್ಲ. ಎಸ್, ನನಗೆ ಅದ್ರ ಬಗ್ಗೆ ನನ್ನ ಸಪೋರ್ಟ್ ಇದೆ. ಭಾಷೆಗಿಂತ ಯಾರು ದೊಡ್ಡವರಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ನಿರ್ಮಾಪಕರು ಹೇಳಿದಂಥ ಮಾತಿದೆಯಲ್ಲ, ಅದನ್ನು ನಾನು ಮೆಚ್ಕೋತೀನಿ. ಎಸ್, ನಾವು ಅದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ. ನಮ್ಮ ಭಾಷೆ ನಮಗೆ ದೊಡ್ಡದು ಯಾವಾಗಲೂ. ಹೀಗಾಗಿ ಏನು ಅಂತಂದರೆ ಯಾವ ವ್ಯಕ್ತಿನೂ ಭಾಷೆಗಿಂತ ದೊಡ್ಡವನಾಗಲ್ಲ. ಸೊ ಇದು ತುಂಬ ಚೆನ್ನಾಗಿ ಬಂದಿದೆ ಹಾಡು. ಆ್ಯಂಡ್ ಭಾಳ ಮುದ್ದಾಗಿರುವಂಥ ಹೀರೋ ಹೀರೋಯಿನ್ಗಳು. ಆಮೇಲೆ ಇವತ್ತಿನ ಪ್ರೋಗ್ರಾಮೇ ಭಾಳ ಅದ್ಭುತ. ನಾವು ಗಣೇಶ್ ಅವರ ಕರೆದಾಗ ತುಂಬ ಖುಷಿಯಿಂದ ಒಪ್ಕೊಂಡ್ರು. ಅವ್ರ ಸಿನಿಮಾಕ್ಕೆ ಪ್ರಚಾರಕ್ಕೆ ಹೋಗೋದನ್ನ ಎಷ್ಟು ದಿವಸ ಆಗಿದೆ ಕೇಳಿ. ಹೋಗಲ್ಲ, ಅಷ್ಟು ಬ್ಯುಸಿ ಇರ್ತಾರೆ ಅವರು. ಈಗ ಮೊನ್ನೆನೂ ನೋಡಿದ್ವಿ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ಇವತ್ತು ಕೂಡ ಅವ್ರು ಬರೋದ ಸ್ಥಿತಿಲಿ ಇರಲಿಲ್ಲ. ಮನೇಲಿ ಯಾರು ಗೆಸ್ಟ್ಗಳಿದ್ರು, ಬೇರೆ ಬೇರೆ ಕಾರ್ಯಕ್ರಮಗಳಿದ್ವು. ಎಲ್ಲ ಮೀರಿ ಏನು ಅಂದರೆ ನಮ್ಮ ಹುಡುಗನಿಗೆ ಅವ್ರು ಆಶೀರ್ವಾದ ಮಾಡ್ಕೊಂಡಿದ್ದಾರೆ. ಸ್ಪೆಷಲ್ ಥ್ಯಾಂಕ್ಸ್ ಟು ಯು. ಥ್ಯಾಂಕ್ ಯು. ಸೊ ನಿಮಗೆಲ್ಲ ಧನ್ಯವಾದ. ಥ್ಯಾಂಕ್ ಯು. ಜಾಸ್ತಿ ಮಾತಾಡೋಣ. ಥ್ಯಾಂಕ್ ಯು ಸರ್. ಅವ್ರು ಹೇಳಿದ ಹಾಗೆ ಗಣೇಶ್ ಸರ್ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದ್ರೆ ಸೂತ್ರಧಾರಿ ನೀವೇ ಅಂತ, ಅದಕ್ಕೆ ನಿಮಗೂ ಒಂದು ಥ್ಯಾಂಕ್ ಯು ಹೇಳ್ತಾ, ಇನ್ನು ಎಲ್ಲರೂ ಕಾಯಿಸೋದಿಲ್ಲ, ಜಾಸ್ತಿ ತಡ ಮಾಡೋದಿಲ್ಲ. ಗಣೇಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಾವೆಲ್ಲರೂ ಕಾಯ್ತಾ ಇರೋದು ನಿಮ್ಮ ಮಾತುಗಳಿಗಾಗಿ. ಹಾಡು ನಿಮಗೆ ಹೆಂಗ್ ಅನ್ನಿಸ್ತು ಅಂತ ಕೇಳೋದು. ಫಾರ್ ಮಾಧ್ಯಮ ಮಿತ್ರರಿಗೆ ಆ್ಯಂಡ್ ಮೈ ಫೇವ್ರೇಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್, ನಿಮ್ಮ ಬಗ್ಗೆ ಐ ಆಮ್ ವೆರಿ ಬಿಗ್ ಫ್ಯಾನ್. ಚೆಕ್ಕವನು ಇದ್ದಾನೆ. ಬೀನ್ ಲೈಕ್ ಬೀಯಿಂಗ್ ಅ ವೆರಿ ಬಿಗ್ ಫ್ಯಾನ್ ಸರ್. ಬರಜೋತ್ ಸರ್, ನಿಮಗೂ ಆಲ್ಸೋ ನಮಸ್ಕಾರ. ಮುಂಗಾರು ಮಳೆ ಅಂತಂದರೆ ಐ ಆಮ್ ಅ ವೆರಿ ಸೂಪರ್ ಬಿಗ್ ಫ್ಯಾನ್. ಎಷ್ಟು ಅಂತಂದರೆ ಪ್ರಾಗ್ನಲ್ಲಿ ನನ್ನ ಕಡೆ ಆಲ್ಸೋ ಒಂದು ದೇವದಾಸ್ ಅಂತ ಒಂದು ರ್ಯಾಬಿಟ್ ಇದೆ, ಅದಕ್ಕೆ ಪಪ್ಪು ಅಂತ ಹೆಸರಿಟ್ಟಿದೆ. ನಾನು ಆ ಲೆವೆಲ್ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು ಸರ್. ಸೊ ಇಟ್ ಈಸ್ ಆ್ಯಕ್ಚುಲಿ ಅ ಪ್ರಿವಿಲೇಜ್ ಟು ಬಿ ಹಿಯರ್. ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಓಕೆ, ಅವ್ರ ಸಪೋರ್ಟ್ ಇಲ್ಲ ಅಂತಂದರೆ ಈ ಮೂವಿ ಆಗ್ತಾ ಇರಲಿಲ್ಲ. ಈ ಅಲೆಕ್ಸಾ ಎಕ್ಸಾಕ್ಟ್ಲಿ. ಸೊ ಫಸ್ಟ್ ಡೇ ಬಂದ ತಕ್ಷಣ ನಾನು ಪಿಚ್ ಮಾಡಿರೋದು ಅಲೆಕ್ಸಾ ಮಿನಿ LF. ಸೊ ತುಂಬ ಎಕ್ಸ್ಪೆನ್ಸಿವ್ ಬಜೆಟ್ ಆಗುತ್ತೆ ಅಂತ, ಬಟ್ ಹೇಗೋ ಕನ್ವಿನ್ಸ್ ಮಾಡಿದ್ದಕ್ಕೆ ದೇ ಆಲ್ಸೋ ಆರ್ ರೆಡಿ ಟು ಸಪೋರ್ಟ್ ಮೀ ವಿತ್ ಆಲ್ ದೋಸ್ ಟೆಕ್ನಿಕ್ಯಾಲಿಟೀಸ್, ಏನೇನು ಬೇಕು ಏನು ಬೇಡ ಅಂತ. ಅದಕ್ಕೆ ಆಮೇಲೆ ಕೆಲವೊಂದು ಸ್ಪೆಷಲ್ ಸೀನ್ಸಿಗೆ ನನಗೆ ಒಂದು ಸ್ಪೆಷಲ್ ಲೆನ್ಸ್ ರಿಕ್ವೈರ್ಮೆಂಟ್ ಬೇಕಾಗಿತ್ತು. ಸೊ ಅದಕ್ಕೆ ಯುರೋಪಿಗೆ ಹೋಗಿ ಅಲ್ಲಿ ರೀಡಿಸೈನ್ ಮಾಡಿಸಿದೆ ನಾನು, ಆಪ್ಟಿಕ್ ಚೇಂಜಸ್ ಮಾಡಿಸಿ ಅದನ್ನು ತರಿಸ್ಕೊಡ್ಲಿಕ್ಕೆ ಹಿ ಸಪೋರ್ಟೆಡ್ ಮೀ ಟು ಹ್ಯಾವ್ ಇಟ್ ಓವರ್ ಹಿಯರ್. ಆಮೇಲೆ ಅದ್ರ ಜೊತೆ ಹೇಗೆ ಒಂದು ಡೈರೆಕ್ಟರಿಗೆ DOP ಇಂಪಾರ್ಟೆಂಟ್, ಹಾಗೆ ಒಂದು DOP ಕಲರಿಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಸುರಾಗು ತುಂಬ ತಲೆ ತಿಂದಿದ್ದೇವೆ ಹಾಗೆ ಸರ್ಗೆ ರಿಕ್ವೆಸ್ಟ್ ಮಾಡಿ, ನಾನು ಅಲ್ಲಿದೆ ಕಲರಿಸ್ಟ್ ಬೇಕು, ನಿಕೋಲ್ ಗುಡಿ. ಶಿ ಈಸ್ ಬೀನ್ ವರ್ಕಿಂಗ್ ವಿತ್ ಮೀ ಫ್ರಮ್ ಲೈಕ್ 7-8 ಇಯರ್ಸಿಂದನೇ ವರ್ಕ್ ಮಾಡ್ತಿದ್ದಾರೆ ನನ್ನ ಜೊತೆ. ನಾನು ವರ್ಕ್ ಮಾಡಿರೋವಂಥ ಅಲ್ಲಿ ಜಾನ್ಸಿನ ಮೂವಿ ಆಗಿರಲಿ ಲೇಟೆಸ್ಟು, ಆಮೇಲೆ ಪ್ರಿನ್ಸೆಸ್ನ ಅಂತ ದೊಡ್ಡ ದೊಡ್ಡ ಫಿಲ್ಮ್ಸ್ನಲ್ಲೆಲ್ಲ ಅವ್ರ ಸಪೋರ್ಟ್ ಇತ್ತು. ಸೊ ಅದೊಂದು ರಿಕ್ವೆಸ್ಟ್ ಮಾಡಿದೆ ಸರಿಗೆ ಪ್ಲೀಸ್ ಬೇಕು ಅಂತ. ಆ್ಯಂಡ್ ಹಿ ಹ್ಯಾಸ್ ಬೀನ್ ಬಿಗ್ ಸಪೋರ್ಟ್ ಫ್ರಾಮ್ ದ ಪ್ರೀ ಪ್ರೊಡಕ್ಷನ್, ಶೂಟಿಂಗ್ ಟೈಮ್ನಲ್ಲಿ ಏನಾದ್ರು ರಿಕ್ವೈರ್ಮೆಂಟ್ಸ್ ಇದ್ದರು ಆಲ್ವೇಸ್, ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಟ್ ಸರ್. ಓಕೆ, ಆ್ಯಂಡ್ ಯಾ ಸುರಾಗ್ ಬಗ್ಗೆ ಅಂತ ಐ ಮೀನ್ ಎಸ್, ವಿ ಹ್ಯಾವ್ ಬೀನ್ ಸ್ಟಡಿಂಗ್. ರಮಯ್ಯ ಇರಲಿ, ಪ್ರಾಗ್ ಫಿಲ್ಮ್ ಸ್ಕೂಲ್ ಇರಲಿ, ಅವಾಗಿಂದನೇ ಇದ್ದೇವೆ ಜೊತೆಯಲ್ಲಿ. ಆ್ಯಂಡ್ ಒಂದೇ ಪ್ಲ್ಯಾನ್ ಇತ್ತು, ನಾನಲ್ಲಿ ಉಳ್ಕೊಂಡ್ರೆ ಅಲ್ಲಿ ಏನೇನು ಅಂಡರ್ಸ್ಟ್ಯಾಂಡಿಂಗ್ ಟೆಕ್ನಾಲಜಿ ನಾಲೆಜ್ ಇದೆ ಅದನ್ನೆಲ್ಲ ಗಳಿಸೋಣ. ಮುಖ್ಯವಾಗಿ ಅಂದರೆ ನಮ್ಮ ಕರ್ನಾಟಕ ಇಂಡಸ್ಟ್ರಿನಲ್ಲಿ ಯಾವಾಗ ನನಗೆ ಅದು ಅಪರ್ಚುನಿಟಿ ಸಿಗುತ್ತೆ ಅವಾಗ ಐ ವಾಂಟ್ ಟು ಕಮ್ ಆ್ಯಂಡ್ ಶೈನ್ ಮಾಡಿಸೋಣ. ಅದನ್ನು ಅಲ್ಲಿ ಏನು ಕಲಿತಾ ಇದ್ದೇವೆ ಅದನ್ನೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಕ್ರಿಪ್ಟ್ಸು ಒಂದೇನೋ ನಮ್ಮ ವಾಯ್ಸು ನಮ್ಮದು ವಿಷನ್ಸಿಂದ ಹೊರಗಡೆ ಬರಲಿ ಅಂತ. ಇಟ್ ವಾಸ್ ಆಲ್ವೇಸ್ ಎ ಡ್ರೀಮ್ ಆ್ಯಂಡ್ ಅದಾಗ್ತಾ ಇದೆ. ತುಂಬ ಖುಷಿ ಅದ್ರಿ ಅಂತ. ಓಕೆ, ಸೊ ದಟ್ ಈಸ್ ಬಿಗ್ ಫ್ಯಾನ್ ಆಫ್ ಯು. ನಿಮ್ಮ ಪ್ರತಿ ಸಿನಿಮಾಗಳಿಂದ ಪ್ರತಿ ಹಾಡಲ್ಲೂ ನಾನು ಎಂಜಾಯ್ ಮಾಡ್ಕೊಂಡು ಬೆಳೆದಿರೋನು. ಮೋರ್ ದೆನ್ ಅ ಪ್ರೊಡ್ಯೂಸರ್, ಐ ಆಮ್ ಫಸ್ಟ್ ಆಡಿಯನ್ಸ್ ಆ್ಯಕ್ಚುಲ್ ಆಗಿ ನಾನು ನೋಡಿ ಬೆಳೆದಿರೋದು. ಹಾಗಾಗಿ ಇವತ್ತು ಸಿನಿಮಾ ಮಾಡೋದಕ್ಕೆ ಅದು ಸಾಧ್ಯ ಆಯಿತು ಅಂತ ಅನ್ಸುತ್ತೆ. ರಂಗನಾಥ್ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಆಲ್ ದ ಮೀಡಿಯಾ ಪೀಪಲ್ ಆ್ಯಂಡ್ ದ ಗೆಸ್ಟ್ ಹು ಕಮ್, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು. ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವೆಶನ್, ಸಿ ಒಂದು ಆಸ್ ಎ ಪ್ರೊಡ್ಯೂಸರ್ ಆಗಿ ನಾನೀಗ ಫಸ್ಟ್ ಸಿನಿಮಾ ಮಾಡಬೇಕು ಅಂತ ಒಪ್ಕೊಂಡಾಗ ನಾನು ಸಾಕಷ್ಟು ಸರಿ ಹೇಳಿದಾಗೆ
ನನಗೆ ಯಾವುದೇ ಸಿನಿಮಾ ಮಾಡೋ ಉದ್ದೇಶ ಇರಲಿಲ್ಲ. ನಂದು ಕಾರ್ಪೊರೇಟ್ ವರ್ಲ್ಡ್ ಇತ್ತು, ಅಲ್ಲಿ ಕಂಪನಿ, ಅದರ ಎಂಪ್ಲಾಯೀಸು, ಅದರದೇ ಆದ ಲೆಕ್ಕಾಚಾರಗಳು, ಸಿ ಎ ಆಗಿರೋದ್ರಿಂದ ಅದರಲ್ಲಿ ಬೇರೆ ವ್ಯವಸ್ಥೆ ಇತ್ತು ಅದೆಲ್ಲ. ಬಟ್ ನಿರ್ದೇಶಕರು ಮತ್ತೆ ಪ್ರವೀರ್ ಇಸ್ ಮೈ ಗುಡ್ ಫ್ರೆಂಡ್. ಸೊ ಹಂಗಾಗಿ ಅವರಿಬ್ರು ಅಪ್ರೋಚ್ ಮಾಡಿ ಕತೆನ ಬೇರೆಯವ್ರಿಗೆ ಯಾರಿಗೋ ನರೇಟ್ ಮಾಡ್ತಾ ಇರೋ ಟೈಮಲ್ಲಿ ನಾನು ಅಲ್ಲಿದ್ದೆ. ಸೊ ಹಂಗಾಗಿ ನನಗೆ ಆ ಕತೆ ಇಷ್ಟ ಆಯ್ತು. ಅವರಿಗೆ ಆ ಪ್ರೊಡ್ಯೂಸರ್ ಡಿಸೈಡ್ ಮಾಡದೇ ಇದ್ದಿದ್ದು ಒಂಥರ ನನ್ನ ಅದೃಷ್ಟ. ಸೊ ನನಗೆ ಕತೆ ಇಷ್ಟ ಆಯ್ತು ಸರ್. ಹಂಗಾಗಿ ಆ ಕತೆ ಇಷ್ಟ ಆಗಿದ್ರಿಂದ ಅದು ಲೆಕ್ಕಾಚಾರಕ್ಕೆ ಮೀರಿ, ನಾನು ಸಿ ಆದ್ರೂ ಲೆಕ್ಕಾಚಾರ ಇರುತ್ತೆ, ಬಟ್ ಅದಕ್ಕೆ ಮೀರಿ ನಾನು ಅದನ್ನ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಆಗಿ ಯಾವುದೇ ತರದ ಬಜೆಟ್ ಬೌಂಡ್ರೀಸ್ ಹಾಕೊಂಡಂಗೆ ಇವ್ರ ಕತೆಗೆ ಏನ್ ಬೇಕೋ ಅದನ್ನೆಲ್ಲ ಮಾಡ್ತಾ ಸಪೋರ್ಟ್ ಮಾಡ್ಕೊಂಡು ಕೊಟ್ಟೆ. ಅಪ್ಸ್ ಅಂಡ್ ಡೌನ್ಸು, ಇರಿಟೇಷನ್ಸ್ ಬರುತ್ತೆ ಸರ್, ಬಟ್ ಅದನ್ನ ತೋರಿಸ್ಕೊಳ್ಳೋದ್ರಿಂದ ಅದರಿಂದ ಏನು ಸೊಲ್ಯೂಷನ್ ಸಿಗಲ್ಲ ಅನ್ನೋದು ನನಗೆ ಗೊತ್ತು. ನಾನೊಂದು 20 ವರ್ಷ ನನ್ನ ಕಾರ್ಪೊರೇಟ್ ಜರ್ನಿ ಮಾಡಿರೋದ್ರಿಂದ ಮೇ ಬಿ ನಾನು ಅದನ್ನ ಬೇರೆ ರೀತಿ ಹ್ಯಾಂಡಲ್ ಮಾಡೋದಕ್ಕೆ ಅನುಕೂಲ ಆಯ್ತು ಅನ್ಸುತ್ತೆ. ದಟ್ಸ್ ದಿ ವೇ ಇಟ್ ಇಸ್. ಹಾಡಿನ ಬಗ್ಗೆ ಲೆಕ್ಕ ಮಾಡ್ಬೋದು. ಎಸ್, ಓಕೆ. ಇದು ನಮ್ಮ ಫಿಲ್ಮ್ ಅಲ್ಲಿ ಫಸ್ಟ್ ನರೇಷನ್ ಮಾಡಿದಾಗ ಸಾಕಷ್ಟು ಡ್ಯಾನ್ಸ್ ನಂಬರ್ ಆಗಲಿ ಅದೇನು ಇರಲಿಲ್ಲ. ನಾನು ಯಾಕಂದ್ರೆ ಸುರಾಗ್ ಹೇಳಿದೆ, ಇಲ್ಲ ನನಗೆ ಹಾಡುಗಳು ಸಿನಿಮಾ ಗೆಲ್ಸುತ್ತೆ ಅಂತ ಗೊತ್ತು, ನನಗೆ ಹಾಡು ಬೇಕು ಏನಾದ್ರು ಮಾಡಿ ಅಂದ್ರೆ, ಸರ್ ಇಲ್ಲ ಮಾಂಟೇಜಸ್ ಮೇಲೆ ಏನೋ ಮಾಡ್ತೀನಿ ಅಂದ್ರೆ, ನೀನು ಹೆಂಗಾರ ಮಾಡಪ್ಪ, ಬಟ್ ನನಗೆ ಒಟ್ಟು ಸಾಂಗ್ಸ್ ಚೆನ್ನಾಗಿರೋ ತರ ಮಾಡು. ಜನ ಸಿನಿಮಾ ನೋಡೋವರೆಗೂ ಆ ಸಾಂಗ್ಗಳೇ ಇನ್ವೈಟ್ ಮಾಡೋದು, ಅವ್ರನ್ನ ಮೈಂಡಲ್ಲಿ ರಿಜಿಸ್ಟರ್ ಮಾಡುತ್ತೆ. ಈಗ ಗಣೇಶ್ ಸರ್ ದ್ವಾಪರ ಸಾಂಗ್ ಎಷ್ಟು ಹಿಟ್ ಆಯ್ತು ಅಂದ್ರೆ, ಆ ಸಾಂಗ್ ಇಂದಾನೆ ಎಷ್ಟೋ ಜನ ಎಲ್ಲರೂ ಬಂದು ಸಿನಿಮಾ ನೋಡ್ರು. ನನಗೆ ಗೊತ್ತಿರಂಗೆ ಅವ್ರು ಟ್ರೈಲರ್ ರಿಲೀಸ್ ಮಾಡಲಿಲ್ಲ ಅನ್ಸುತ್ತೆ. ಸೊ ಆ ಸಾಂಗ್ ವಾಸ್ ಅ ಫಸ್ಟ್ ಇನ್ವಿಟೇಷನ್. ಸೊ ಅದೇ ತರ ನನಗೆ ಸಾಂಗ್ಸ್ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ. ಅದರಲ್ಲೂ ರೊಮ್ಯಾಂಟಿಕ್ ಸಾಂಗು ರೇಡಿಯೋದಲ್ಲಿ ಅಥವಾ ಯಾವಾಗ ಬೇಕೋ ಕೇಳ್ಕೊಂಡಿರ್ಬೋದು ಅನ್ನೋದಿದೆ. ಸಾಂಗ್ ಬಹಳ ಚೆನ್ನಾಗಿದೆ. ಅಂಡ್ ನಕುಲ್ ಅಭಿಯಂಕರ್ ಬಹಳಷ್ಟು ಎಫೆಕ್ಟಿವ್ ಆದ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಯೂಸ್ ಮಾಡಿ ಅದನ್ನ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೋನು ನಿಗಮ್ ಅವ್ರ ಹಾಡಿಂದ ವಾಯ್ಸಿಂದ ಅದರಿಂದ ಎಫೆಕ್ಟಿವ್ನೆಸ್ ಜಾಸ್ತಿ ಆಗಿದೆ. ಜೊತೆಗೆ ನಮ್ಮ ಹೀರೋ ಹೀರೋಯಿನ್ ಬೋತ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್ ಆಲ್ಸೋ ಇರೋ ಗುಡ್. ಸೊ ಚೆನ್ನಾಗಿ ಬಂದಿದೆ ಸಾಂಗು. ನೀವೆಲ್ಲ ಇಷ್ಟಪಟ್ಟು ಅದನ್ನ ಲೈಕ್ ಮಾಡ್ತೀರಾ ಅಂತ ಹೋಪ್ ಮಾಡ್ತೀನಿ. 6 ತಿಂಗಳು ಹಿಂದೆ ಆಡ್ಸಿದ್ದು ಸಾಂಗ್ ಎಲ್ಲ ಮುಂಚೆನೆ ರೆಡಿ ಆಗೋಗಿತ್ತು. ನಮ್ದೆಲ್ಲ ಶೂಟ್ ಎಲ್ಲ ಮುಗೀತು. ಶೂಟ್ ಮುಗಿದಿತ್ತು ಮಾರ್ಚ್ ಡಿಸೆಂಬರ್. ಸೊ ಅವಾಗ ಆಗಿತ್ತು ಸರ್. ಹಾ, ಹೌದು ಹೌದು, ಕರೆಕ್ಟ್ ಕರೆಕ್ಟ್, ನಿಜ. ಈಗ ನಾವು ಇನ್ಫ್ಯಾಕ್ಟ್ ಆ ಇನ್ಸಿಡೆಂಟ್ ಆದಾಗ ಎಲ್ಲಾ ಕನ್ನಡ ಜನತೆ ಜೊತೆಗೆ ನಾವೆಲ್ಲರೂ ಪ್ರೊಟೆಸ್ಟ್ ಮಾಡಿದೀವಿ. ಆಕ್ಚುಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ನಾವು ಅದನ್ನ ಖಂಡಿಸಿದೀವಿ. ಇದು ಒಳ್ಳೇದಲ್ಲ, ಕನ್ನಡಿಗರಿಗೆ ಅವಮಾನ ಮಾಡೋದು ನಾವು ಸಹಿಸಲ್ಲ. ಅದೇನಾದ್ರು ಇದ್ಕೊಂಡು ಹೋಗಿರ್ಲಿ, ನಮ್ಮ ಸಿನಿಮಾ ಬೇರೆ, ಆ ಕನ್ನಡಿಗನಾಗಿರೋ ಭಾಷಾಭಿಮಾನ ಬೇರೆ, ಅದನ್ನ ನಾವು ಒಪ್ಪಲ್ಲ. ಬಟ್ ಇದು ಅದಕ್ಕೆ ಮುಂಚೆ ಮಾಡಿದ ಸಾಂಗು, ಅದಾದ್ಮೇಲೆ ಅವ್ರು ಕ್ಷಮೆ ಕೇಳಿದ್ರು. ಅಲ್ಲಿಗೂ ನಾವು ನಮ್ಮ ಟೀಮ್ ಎಲ್ಲ ಡಿಬೇಟು ಮಾಡಿದ್ದಾಯ್ತು, ಇಟ್ಕೋಬೇಕಾ ಬೇಡ ಅಂದ್ಬಿಟ್ಟು. ಇಲ್ಲ, ಅದಾಗೋಗಿದೆ, ಇಟ್ ಇಸ್ ಗಾನ್. ಸೊ ಹಂಗಾಗಿ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ. ಬಟ್ ನಮ್ಮ ಕನ್ನಡ ಅಭಿಮಾನ, ನಾವು ಇರೋದು ಪ್ರವೀಣ್ ಶೆಟ್ಟಿ ಸರ್ ಜೊತೆಗೆ. ಸೊ ಹಂಗಾಗಿ ಕನ್ನಡ ಅಭಿಮಾನದ ಯಾವುದೇ ಕ್ವಶನ್ಸ್ ನಾವು ಅದರ ಎಗೇನೆಸ್ಟ್ ಹೋಗಕ್ಕೆ ಇಷ್ಟನೇ ಪಡಲ್ಲ. ಅದು ತಪ್ಪೇ, ಅವ್ರು ಏನೇ ಆಗಿರ್ಲಿ, ಏನೇ ಮಾಡಿದ್ರು ತಪ್ಪು. ಸಿನಿಮಾಗೋಸ್ಕರ ನಾವು ಸಿನಿಮಾ ಮತ್ತೆ ಅವರ ಪರ್ಸನಲ್ ಕಮೆಂಟ್ಸ್ ನಾವು ಡಿಸ್ಟಿಂಗ್ವಿಶ್ ಮಾಡ್ಬಿಟ್ಟು ನಾವು ಸಪೋರ್ಟ್ ಮಾಡ್ಬೇಕು ಅಂತ ತಗೊಂಡಿದ್ವಿ. ಹೇಳಿ. ಹೌದು, ಕರೆಕ್ಟ್ ಕರೆಕ್ಟ್. ಇಲ್ಲ, ಅದು ನಾವು ಟ್ರೈ ಮಾಡಿದ್ದು ಉಂಟು. ಬಟ್ ಇದು ಮುಂಚೆ ಆಗಿದ್ರಿಂದ ನಾವು ಅದನ್ನ ಅಷ್ಟು ಇದನ್ನ ಮಾಡ್ಲಿಲ್ಲ. ಕನ್ಸಿಡರ್ ಮಾಡ್ತೀವಿ ಸರ್, ನಾವು ಅದನ್ನ ನಮ್ಮ ಇವ್ರ ಜೊತೆ ಡಿಸ್ಕಸ್ ಮಾಡಿ ನೋಡ್ತೀವಿ. ಇನ್ನೇನಾದ್ರೂ ಅದ್ರದ್ದು ಇದಾದ್ರೆ ಡೆಫಿನೆಟ್ಲಿ ವಿಲ್ ರಿಕನ್ಸಿಡರ್ ದಟ್. ಈ ಸಾಂಗ್ ಅವ್ರ ವಾಯ್ಸ್ ಬಹಳ ಆಕ್ಟ್ ಆಗಿತ್ತು, ಹಂಗಾಗಿ ಸ್ವಲ್ಪ ನಾವು ಇನ್ಸಿಸ್ಟ್ ಮಾಡ್ಕೊಂಡು ಹೋಗಿದ್ದು. ಬಟ್ ಡೆಫಿನೆಟ್ಲಿ ವಿಲ್ ಕನ್ಸಿಡರ್ ದಟ್. ಇನ್ ಕೇಸ್ ಇಫ್ ದಟ್ ಕಮ್ ದೆನ್ ಡೆಫಿನೆಟ್ಲಿ ವಿಲ್. ಹೌದು 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 ಸರ್, ಹೌದು. ಡೆಫಿನೆಟ್ಲಿ ಸರ್, ನಾನು ನಿಮ್ ಜೊತೆಗೆ ಇದ್ದೀನಿ ಆ ಮಾತಲ್ಲಿ. ನಾವು ಯಾವುದೇ ಕಾರಣಕ್ಕೂ ಅವರ ಖಂಡನೀಯ ಸ್ಟೇಟ್ಮೆಂಟ್ಗಳನ್ನ ನಾನು ಸಬ್ಸ್ಟಾನ್ಶಿಯೇಟ್ ಮಾಡಕ್ ಇಷ್ಟಪಡಲ್ಲ. ನಾವು ಹೌದು ಹೌದು, ಇಲ್ಲ ಇಲ್ಲ, ಡೆಫಿನೆಟ್ಲಿ ನಾವೆಲ್ಲ ಪ್ರೊಟೆಸ್ಟ್ ಮಾಡಿದೀವಿ ಆ ಟೈಮ್ನಲ್ಲಿ. ಅದು ಮಾಡೋದು ತಪ್ಪದು. ಹಂಗಾಗಿ ನೀವು ನೋಡಿದ್ರೆ ಅಲ್ಲಿ ಎಲ್ಲಿ ಅವರ ಫೋಟೋಸ್ ಯೂಸ್ ಮಾಡ್ತಾ ಇಲ್ಲ, ಏನು ನಾವು ಮಾಡ್ತಾನೆ ಇಲ್ಲ ಅದರಲ್ಲಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಸರ್, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇವತ್ತು ನಮ್ಮ ಸಿನಿಮಾ ಹಾಡನ್ನ ರಿಲೀಸ್ ಮಾಡ್ತಾರೆ ಅಂತ ಕನ್ಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ.
ಸರ್ ರಂಗನಾಥ್ ಸರ್, ನೀವು ಇದಕ್ಕೆ ಸೂತ್ರಧಾರಿ. ಸೊ ತುಂಬಾ ತುಂಬಾ ದೊಡ್ಡ ಧನ್ಯವಾದಗಳು ಎಲ್ರಿಗೂ, ತುಂಬಾ ದೊಡ್ಡ ದೊಡ್ಡ ಧನ್ಯವಾದಗಳು. ಶಿವಾನಂದ್ ಸರ್, ಪ್ರವೀಣ್ ಸರ್, ನೀವೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಂಡು ಇಷ್ಟು ದೂರ ಸಿನಿಮಾನ ಸಪೋರ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಪ್ರಶ್ನೆ ಕೇಳಬೇಕು ಅಂದರೆ ಮ್ಯಾಮ್, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ, ನಾವಿಬ್ರು ಯುರೋಪಲ್ಲಿ ಪ್ರಾಗ್ ಫಿಲ್ಮ್ ಸ್ಕೂಲಲ್ಲಿ ಇರಬೇಕಾದ್ರೆ ನಮಗೆ ಒಂದು ಆಸೆ ಇತ್ತು. ಅಲ್ಲಿ ಏನೇ ಕಲ್ತ್ರು, ಅಲ್ಲಿ ಏನೇ ಸಿನಿಮಾ ಕಲ್ತು ಅಲ್ಲಿ ಏನೇ ಮಾಡಿದ್ರು, ನಾವು ಕರ್ನಾಟಕದಲ್ಲಿ ನಮ್ಮ ಮಾತೃಭಾಷೆನಲ್ಲಿ ಒಂದು ಸಿನಿಮಾ ಮಾಡಬೇಕು ಅನ್ನೋ ಸೆಂಟಿಮೆಂಟು, ಆಮೇಲೆ ಆಸೆ ಫಸ್ಟಿಂದನೂ ಇತ್ತು. ಸೊ ದೇವ್ರ ದೊಡ್ಡವನು ನಮಗೆ ಆ ಆಪರ್ಚುನಿಟಿ ಇವತ್ತು ಕೊಟ್ಟಿದ್ದಾನೆ. ಸೊ ನಾವಿಬ್ರು ಇದನ್ನ ಮಾಡೋದಕ್ಕಾಯ್ತು. ಸೊ ಒಬ್ಬ ಹೊಸ ನಿರ್ದೇಶಕನಿಗೆ ಬಿಗ್ಗೆಸ್ಟ್ ಸಪೋರ್ಟ್ ಇರೋದೇನೆ ನಿರ್ಮಾಪಕರು. ಆ ರೀತಿನಲ್ಲಿ ನಮ್ಮ ಸರ್ ಫಸ್ಟ್ ಇಂದ ಇವಾಗವರೆಗೂ ಅವರೇ ಹೇಳ್ದಂಗೆ ಸ್ಕ್ರಿಪ್ಟಿಗೆ ಏನ್ ಬೇಕೋ, ಆಮೇಲೆ ನಮ್ಗೆ ಒಂದು ವಿಜುವಲ್ ಕ್ವಾಲಿಟಿ ಅಚೀವ್ ಮಾಡೋದಕ್ಕೆ ಏನ್ ಬೇಕೋ, ತುಂಬಾ ಪ್ಯಾಷನೇಟ್ ಆಗಿ, ತುಂಬಾ ಕ್ರಿಯೇಟರ್ಸ್ ಮೈಂಡಿನ ಅರ್ಥ ಮಾಡ್ಕೊಂಡು ಅವ್ರೆಲ್ಲದನ್ನು ಒದಗಿಸ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಜಯರಾಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಈ ಸಾಂಗ್ ವಿಷಯಕ್ಕೆ ಬಂದ್ರೆ, ನಮ್ಮ ಸಿನಿಮಾನಲ್ಲಿ ಪ್ರವೀರ್ ಆಮೇಲೆ ರಿಷಿಕಾ ಅವ್ರದ್ದು ರೊಮ್ಯಾಂಟಿಕ್ ಟ್ರ್ಯಾಕ್ ಏನಿದೆ, ಅದೊಂಥರ ಆತ್ಮ, ನಮ್ಮ ಸಿನಿಮಾದ ಆತ್ಮ. ಸೊ ಈ ಸಾಂಗು ಆ ಆತ್ಮನ ರಿಫ್ಲೆಕ್ಟ್ ಮಾಡುತ್ತೆ. ಸೊ ದಿಸ್ ಇಸ್ ವೇರ್ ಅವ್ರ ರೊಮ್ಯಾಂಟಿಕ್ ಜರ್ನಿ ಬಿಗಿನ್ ಆಗೋದು. ಸೊ ದಿಸ್ ಇಸ್ ಅ ವೆರಿ ವೆರಿ ಸ್ಪೆಷಲ್ ಸಾಂಗ್. ಆಮೇಲೆ ನನಗೆ ಫಸ್ಟ್ ಕಾಸ್ಟಿಂಗ್ ಆಗಿದ್ದ ತಕ್ಷಣ, ಎಲ್ಲಾರ್ದು ಕಾಸ್ಟಿಂಗ್ ಮಾಡಿದ ತಕ್ಷಣ ನನಗೆ ಎಲ್ಲರ ಹತ್ರನೂ ಹೇಳ್ಕೊಂಡು ಓಡಾಡಬೇಕು ಅಂತ ಒಂದು ಸುದ್ದಿ ಏನ್ ಅನ್ಸಿದೆ ಅಂತ ಹೇಳಿದ್ರೆ, ನನ್ನ ಸಿನಿಮಾನಲ್ಲಿ ಸಕ್ಕದ ಕಾಣೋ ಹೀರೋಯಿನ್ ಇದ್ದಾರೆ ಅಂತ ಎಲ್ರಿಗೂ ಹೇಳ್ಕೊಂಡ್ ಬಂದಿದ್ದೀನಿ ಅನ್ಸುತ್ತೆ. ಸೊ ಯು ಗೈಸ್ ಲುಕ್ ಸೋ ಬ್ಯೂಟಿಫುಲ್ ಟುಗೆದರ್ ಅಂಡ್ ವೆರಿ ಗ್ರೇಟ್ಫುಲ್ ಫಾರ್ ಹ್ಯಾವಿಂಗ್ ಡನ್ ದಿಸ್ ಸಾಂಗ್, ಹ್ಯಾವಿಂಗ್ ಡನ್ ದಿಸ್ ಮೂವಿ ವಿತ್ ಎವ್ರಿವನ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಜಯ್ ಅವರು ಈ ಕಾರ್ಯಕ್ರಮಕ್ಕೋಸ್ಕರನೇ ಮನೋಜ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು.